ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂಥ ರಾಜ್ ನ್ಯೂಸ್ ಸರ್ವೆ ಆರಂಭ ಆಗಿದೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಅಂದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು ಅಂತ ಅಂದ್ಕೊಳ್ತಾ ಇದ್ರು, ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆಯನ್ನ ಮಾಡ್ಕೋಬಹುದು. ಈಗಾಗಲೇ ನಾನು ಮಾಡ್ತಾ ಇದ್ದೆ, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಬಿಜೆಪಿ ಅಭ್ಯರ್ಥಿ ಗೆಲುವನ್ನ ಕಂಡಿರ್ತಾರೆ. 2014ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನ ಕಂಡಿರ್ತಾರೆ. ಹಾಗಾಗಿ ನೇರ ಹಣಾಹಣಿ ಇದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಜನತೆ ಅಭಿವೃದ್ಧಿ ಪಥದತ್ತ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ನಿವೃತ್ತ IAS ಅಧಿಕಾರಿಯನ್ನ ಆಯ್ಕೆ ಮಾಡ್ಕೊಳ್ತಾರ ಅಥವಾ ಹಾಲಿ ಸಂಸದನೇ ಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರ? ಯಾಕಂತಂದ್ರೆ ಇತ್ತ ಒಂದು ಕಡೆ ಕಾಂಗ್ರೆಸ್ ಗ್ಯಾರಂಟಿ ಅಲೆ ಇದೆ, ಇನ್ನೊಂದು ಕಡೆ ಮೋದಿ ಅಲೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ನಮಗೆ ಬೇಕು, ಹಾಗಾಗಿ ನಾವು ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡ್ತೀವಿ ಎನ್ನುವಂತ ಕರೆಗಳು ಕೂಡ ಇದೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಅವಕಾಶ ಕೊಡೋಣ ಅನ್ನುವಂತ ಕರೆಗಳು ಕೂಡ ಬರ್ತಾರೆ. ಯಾರ ಬೆಂಬಲಕ್ಕೆ ಯಾರ ಒಲವು? ಹಾಗಿದ್ರೆ ಹೇಗಿದೆ ಕ್ಷೇತ್ರದ ಚಿತ್ರಣ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ರಾಯಚೂರು ಯಾದಗಿರಿಯಲ್ಲಿ ಮಹಿಳೆಯರದ್ದೇ ಪಾರುಪತ್ಯ. ರಾಯಚೂರು ಹಾಗೆ ಯಾದಗಿರಿಯಲ್ಲಿ ಮಹಿಳೆಯರದ್ದೇ ಪಾರುಪತ್ಯ. ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಮತದಾರರೇ ನಿರ್ಣಾಯಕ ಆಗಿರೋದ್ರಿಂದ ಬಹಳ ವರ್ಚಸ್ಸನ್ನ ಬೀರ್ತಾ ಇದೆ. ಯಾರ ಬೆಂಬಲಕ್ಕೆ ಯಾರ ಒಲವು? ಹಾಗಾದ್ರೆ ಹೇಗಿದೆ ಕ್ಷೇತ್ರದ ಚಿತ್ರಣ? ಈಗಾಗಲೇ ನಾನು ಹೇಳ್ತಾ ಇದ್ದೆ, 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ಈ ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡದ ಮತದಾರರೇ ನಿರ್ಣಾಯಕ ಆಗಿರೋದ್ರಿಂದ ಈ ಬಾರಿ ಸೋಲು ಗೆಲುವಿನ ಲೆಕ್ಕಾಚಾರ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಹಾಗಾದ್ರೆ ಮತದಾರರ ವಿವರವನ್ನ ಗಮನಿಸ್ತಾ ಇದ್ದೀರಾ. ಪುರುಷ ಮತದಾರರು 9,85,675 ಪುರುಷ ಮತದಾರರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಹೈ ಲೀಡಿಂಗ್ ನಲ್ಲಿ ಇದ್ದಾರೆ. ಮಹಿಳಾ ಮತದಾರರ ನಿರ್ಣಾಯಕ ಅಂತ ಹೇಳ್ಬೋದು. 10,05,246 ಮಹಿಳಾ ಮತದಾರರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಯಾರಿಗೇನು ಕಡಿಮೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತಾರಲ್ಲ, ಹಂಗೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಣ್ಮಕ್ಳೇ ಪಾರುಪತ್ಯವನ್ನ ಮೆರೆದಿದ್ದಾರೆ. ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ತೃತೀಯ ಲಿಂಗಿಗಳು 297 ಮತದಾರರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಈಗಾಗಲೇ ಟೋಟಲ್ ವೋಟರ್ಸ್ ಕೂಡ ಗಮನಿಸ್ತಾ ಇದೀವಿ. ಇತರೆ ಆಗಿರ್ಬೋದು, ಮಹಿಳಾ ಮತದಾರರಾಗಿರ್ಬೋದು, ಪುರುಷ ಮತದಾರರು ಸೇರಿದಂತೆ 19,91,218 ಮತದಾರ ಪ್ರಭುಗಳು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಹಾಗಾಗಿ ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ ಈ ಬಾರಿಯ ರಾಯಚೂರು ಲೋಕಸಭಾ ಕ್ಷೇತ್ರ. ಮೋದಿಯವರೇ ಬೇಕು ಅಂತಾರ ಅಥವಾ ಕಾಂಗ್ರೆಸ್ಗಳ ಗ್ಯಾರಂಟಿ ಬೇಕು ಅಂತಾರ ಗೊತ್ತಿಲ್ಲ. ಕೊನೆ ಹಂತದವರೆಗೂ ಕೂಡ ಇದು ಕುತೂಹಲವನ್ನ ಕೇಳಿಸ್ತಾನೆ ಇರುತ್ತೆ. ಜಸ್ಟ್ ಬಿಕಾಸ್ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದು. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತಾರಲ್ಲ, ಹಂಗೆ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಲೇಬಾರ್ದು. ಇಲ್ಲಿ ಹಂಚ್ಕೋಬಹುದು ನಾವು, ಮೋಸ್ಟ್ಲಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಮೋದಿಯವರ ಹೆಸರೇಳಿ ಗೆಲ್ಲಬಹುದು ಅಂತ. ಬಟ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಮೇಲೂ ಕೂಡ ಒಲವಿದೆ. ನಿವೃತ್ತ IAS ಅಧಿಕಾರಿ ಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ನೋಡ್ಬೇಕಾಗುತ್ತೆ. ಹಾಗಾದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಹೇಗಿದೆ? ಯಾವ್ಯಾವ ಜಾತಿಯ ಸಮುದಾಯದವರು ಎಷ್ಟೆಷ್ಟಿದ್ದಾರೆ? ಇದು ಕೂಡ ಬಹಳ ದೊಡ್ಡ ಮಟ್ಟದ ಲೆಕ್ಕಾಚಾರ ಅಂತಾನೆ ಹೇಳ್ಬೋದು. SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು 6,13,972 ಮಂದಿ SC ST ಸಮುದಾಯದವರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಲಿಂಗಾಯತ ಸಮುದಾಯದವರು 3,80,536 ಲಿಂಗಾಯತ ಸಮುದಾಯದವರು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿದ್ದಾರೆ. ಎಲ್ಲ ವೋಟಿಂಗ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಎಲ್ಲ ಸಮುದಾಯದವರು ಕೂಡ ಬೇಕಾಗುತ್ತೆ. ಕುರುಬ ಮತದಾರರು 3,15,269 ಕುರುಬ ಮತದಾರರು ಇರುವಂತದ್ದು. ಮುಸ್ಲಿಂ ಮತದಾರರು ಕೂಡ ಹೈ ಲೀಡಿಂಗ್ ನಲ್ಲಿದ್ದಾರೆ.
3,13,298 ಮುಸ್ಲಿಂ ಮತದಾರರು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತದ್ದು. ಯಾರು ಕಡಿಮೆ ಇಲ್ಲ. ಹಾಗಾದ್ರೆ ಇತರೆ ಮತದಾರರೆಷ್ಟಿದ್ದಾರೆ? 3,29,470 ಇತರೆ ಮತದಾರರು ಇರುವಂತದ್ದು. ಎಸ್ ವೀಕ್ಷಕರೇ, ಇಲ್ಲಿ SC ST ಮತಗಳೇ ನಿರ್ಣಾಯಕ. ಬರೋಬ್ಬರಿ 6,13,972 ಮಂದಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ರಾಯಚೂರಿನಲ್ಲಿ ರಾಜ್ಯಭಾರವನ್ನ ಮಾಡ್ತಿದ್ದಾರೆ. ಲಿಂಗಾಯತ ಸಮುದಾಯದವರು ಕೂಡ 3,80,536 ಇದ್ದಾರೆ. ಕುರುಬ ಸಮುದಾಯದವರು ಕೂಡ ಈಕ್ವಲಿಸಂ. ಲಿಂಗಾಯತರು, ಕುರುಬರು, ಮುಸ್ಲಿಮರು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ 3 ಲಕ್ಷವನ್ನ ದಾಟಿ ಅವರ ಪಾರುಪತ್ಯವನ್ನ ಇಲ್ಲಿ ಸಾಧಿಸಿದ್ದಾರೆ. ಮುಸ್ಲಿಂ ಸಮುದಾಯದವರು, ಕುರುಬ ಸಮುದಾಯದವರು, ಲಿಂಗಾಯತ ಸಮುದಾಯದವರು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇಲ್ಲಿ ನಿರ್ಣಾಯಕ ಮತಗಳಾಗಿದ್ದಾರೆ. ಹಾಗಾಗಿ ವೀಕ್ಷಕರೇ, 5 ವರ್ಷಗಳಿಗೊಮ್ಮೆ ಬರುವಂತಹ ಚುನಾವಣೆ ಇದು. ಹಾಗಾಗಿ ಯಾರೋ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತ ಕರೆ ಮಾಡಿ ಅವರ ಇಚ್ಛೆಗೆ ನೀವು ವೋಟಿಂಗ್ಸ್ ಅನ್ನ ಹಾಕೋಕೆ ಹೋಗ್ಲೇಬೇಡಿ. ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳು ಯಾವ್ಯಾವ ಪೆಂಡಿಂಗ್ ಇದೆ, ಇನ್ನು ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಯಾವ ನಾಯಕನನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಅಂದುಕೊಳ್ತಾ ಇದ್ದೀರೋ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ. ಕ್ಷೇತ್ರಕ್ಕೆ MP ಯಾರಾಗಬೇಕು, ನಿಮ್ಮ ಮತ ಯಾರಿಗೆ ಅನ್ನುವಂತಹ ಅಭಿಯಾನ ಈಗಾಗಲೇ ಆರಂಭ ಆಗಿದೆ. ಎಸ್ ವೀಕ್ಷಕರೇ, ನೀವು ಕೂಡ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಯಾರಾಗಬೇಕು ಅಂತ ಅಂದುಕೊಳ್ತಾ ಇದ್ರು ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೋಬಹುದು. ಈಗಾಗಲೇ ಮಾತಾಡ್ತಾ ಇದ್ದೆ, 2019ರಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರೇಶ್ವರ್ ನಾಯಕ್ ಅವರು ಜಯಭೇರಿಯನ್ನ ಬಾರಿಸಿರ್ತಾರೆ. ಬರೋಬ್ಬರಿ 1,17,716 ಮತಗಳ ಅಂತರದಿಂದ BV ನಾಯಕ್ ಅವರನ್ನ ಸೋಲಿಸಿರ್ತಾರೆ ಅಮರೇಶ್ವರ್ ನಾಯಕ್ ಅವರು. ಹಾಗಾಗಿ ಅವರ ಮೇಲೆ ಈ ಬಾರಿಯೂ ಕೂಡ ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಬಿಜೆಪಿ ಹೈಕಮಾಂಡ್ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡೋದೇ ಬೇಡ, ಅಮರೇಶ್ವರ್ ನಾಯಕ್ ಅವರು ಗೆಲ್ತಾರೆ ಅನ್ನುವಂತಹ ಆಸೆ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ ಯಾಕಂತಂದ್ರೆ ಕುಮಾರ್ ನಾಯಕ್ ಅವರ ಪರವಾಗಿ ಕಾಂಗ್ರೆಸ್ನ ರಣಕಲಿಗಳು ಆಗಮಿಸ್ತಾರೆ. ಸಭೆ ಸಮಾವೇಶ ರೋಡ್ ಶೋ ಕೂಡ ನಡೆಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ, ಅಮರೇಶ್ವರ್ ನಾಯಕ್ ಅವರು 2019ರ ಲೋಕಸಭಾ ಚುನಾವಣೆಯಲ್ಲಿ 5,98,337 ಮತಗಳನ್ನ ಪಡೆಯೋದ್ರ ಮುಖಾಂತರ ಜಯಭೇರಿಯನ್ನ ಬಾರಿಸಿರ್ತಾರೆ. ಗೆಲುವಿನ ಅಂತರ 1,17,716 ಮತಗಳು. ಏನು ಹೈ ಲೀಡಿಂಗ್ ಅಲ್ಲೇ ಗೆದ್ದಿದ್ದಾರೆ. 10 ಅಲ್ಲ 20 ಅಲ್ಲ, 1 ಲಕ್ಷ ದಾಟಿದೆ. BV ನಾಯಕ್ ಅವರು ಕೇವಲ 4,80,621. ಇದು ಏನು ಕಡಿಮೆ ಮತ ಅಲ್ಲ. ಬಟ್ ಇಲ್ಲಿ ಅಮರೇಶ್ವರ್ ನಾಯಕ್ ಅವರ ಏನ್ ಪಡೆದಿರುವಂತಹ ಮತಗಳಿಗೆ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನ ರಾಯಚೂರು ಲೋಕಸಭಾ ಕ್ಷೇತ್ರದ ಈ ಹಿಂದಿನ ಸಂಸದರನ್ನು ಕೂಡ ಗಮನಿಸಬೇಕಾಗುತ್ತೆ. 2019ರಲ್ಲಿ ಅಮರೇಶ್ವರ್ ನಾಯಕ್ ಅವರಿದ್ರು, ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಕಂಡಿದ್ರು. 2014ರಲ್ಲಿ BV ನಾಯಕ್ ಅವರಿದ್ರು, ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಗೆಲುವನ್ನ ಕಂಡಿದ್ರು. 2009ರಲ್ಲಿ ಸಣ್ಣ ಫಕೀರಪ್ಪ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಅವರು ಕೂಡ ಗೆಲುವನ್ನ ಕಂಡಿರ್ತಾರೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಾರಿ ಯಾರು ಗೆಲ್ತಾರೆ? ಮೋದಿ ಅಲೆ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಗೆಲ್ಲುತ್ತಾ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ. ಎಸ್ ವೀಕ್ಷಕರು, ಈಗಾಗಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, 5 ವರ್ಷಗಳಿಗೊಮ್ಮೆ ಬರುವಂತಹ ಎಲೆಕ್ಷನ್ ಇದು. ಹಾಗಾಗಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಯಾರಾಗಬೇಕು ಅಂತ ಅಂದುಕೊಳ್ತಾ ಇದ್ರು ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ವೋಟಿಂಗ್ ಅನ್ನ ಸ್ಟಾರ್ಟ್ ಮಾಡಿ.